ಎಸ್ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಲೇಜ್ ಅಕೌಂಟ್ ಬುಕ್ ಏನಿದೆ ಅದನ್ನ ಓದೋದಕ್ಕೆ ಅಂತ ಮೈಸೂರಿಗೆ ಹೋಗಿದ್ದೆ ನಾನು. ಸೊ ನಾನು ಬುಕ್ಕು ಕೂಡ ಪರ್ಚೇಸ್ ಮಾಡಾಯ್ತು. ಬಹಳ ಕಾಂಪಿಟೇಟಿವ್ಗೆ ಬೇಕಾದ ವೆರೈಟಿ ಬುಕ್ ಅಲ್ಲಿ ಇತ್ತು. ಸೊ ನನ್ಗೇನ್ ಬೇಕು ನಾನು ಅದನ್ನ ತಕೊಂಡು ಅಲ್ಲಿಂದ ಹೊರಟೆ. ಚೇತನ ಬುಕ್ ಹೌಸ್ ಅಂತ ಇದ್ದಿತ್ತು ಅಲ್ಲಿ. ಸೊ ಬುಕ್ಕನ್ನ ತಗೊಂಡಾದ್ಮೇಲೆ ನಾನು ನಮ್ಮೂರ್ ಕಡೆಗೆ ಓಡೋದಕ್ಕೆ ಮೈಸೂರು ಜಂಕ್ಷನ್ ಹತ್ರ ಬಂದೆ. ಸೊ ಬುಕ್ ಅಲ್ಲಿ ಏನಿದೆ ಅಂತ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಗಾಯ್ಸ್. ಸೊ ಬುಕ್ಕು ನೋಡೋದಾದ್ರೆ ಬುಕ್ಕು ಚೆನ್ನಾಗೇ ಇದೆ. ಪೇಪರ್ 1 ಮತ್ತೆ ಪೇಪರ್ 2 ಎರಡು ಕೂಡ ಒಂದೇ ಬುಕ್ ಅಲ್ಲಿ ಇದೆ. ಸೊ ಬುಕ್ ಅಲ್ಲಿ ಪೇಜಸ್ ತುಂಬಾ ಜಾಸ್ತಿ ಇದೆ. ಸೊ ಇನ್ನು ವಿಲೇಜ್ ಅಕೌಂಟ್ಗೆ 50 ದಿನ ಇರೋದ್ರಿಂದ ಬುಕ್ ಅಲ್ಲಿ ಇರೋದನ್ನೆಲ್ಲ ಓದ್ಬೇಕು. ಸೊ ಬುಕ್ ಅಲ್ಲಿ ತೆಗೆದಾಗ ಬುಕ್ ಅಲ್ಲಿ ಏನಿತ್ತು ಅಂದ್ರೆ, ಸೊ ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಎಲ್ಲ ಇರುತ್ತೆ. ಅಂದ್ರೆ ಪ್ರಚಲಿತ ಘಟನೆಗಳು, ಭಾರತ ಸಂವಿಧಾನ, ಕರ್ನಾಟಕ ಭೂಗೋಳ ಶಾಸ್ತ್ರ, ಕರ್ನಾಟಕ ಸಂವಿಧಾನ, ಗ್ರಾಮೀಣಾಭಿವೃದ್ಧಿ, ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆ, ಕರ್ನಾಟಕದ ಆರ್ಥಿಕತೆ. ಮತ್ತೆ ಪೇಪರ್ 2 ನಲ್ಲಿ ಸಾಮಾನ್ಯ ಜ್ಞಾನ, ಸಾಮಾನ್ಯ ಇಂಗ್ಲಿಷ್, ಗಣಕಯಂತ್ರ, ಗ್ರಾಮ ಆಡಳಿತ ಅಧಿಕಾರದ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಎಲ್ಲ ಕೂಡ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಂಗೆ ಪೇಜ್ ತಿರುಗಿಸ್ತಾ ನೋಡಿದಾಗ ಸೊ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ರು. ನಾನು ಒಂದ್ಸಲ ಅಬ್ಸರ್ವ್ ಮಾಡಿದೆ, ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ರು. ಸೊ ಇದನ್ನ ಓದಿದ್ರೆ ಸ್ಕೋರ್ ಮಾಡ್ಬೋದು ಅಂತ ಅನಿಸ್ತಿದೆ. ಬಟ್ ಇರೋದೇ 50 ದಿನ. 50 ದಿನದಲ್ಲಿ ಪೇಜಸ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ತೀನಿ, ಓದ್ಬಿಟ್ಟು ಅರ್ಥ ಮಾಡ್ಕೊಂತೀನಿ ಅನ್ನೋದೇ ಬಿಗ್ ಚಾಲೆಂಜಸ್. ಸೊ ಈ ಬುಕ್ ಅಲ್ಲಿ ಕಂಪ್ಲೀಟ್ ಮಾಡಿ ನೋಡಿದಾಗ ಸಿಲೆಬಸ್ ಅಲ್ಲಿ ಏನೇನು ಬೇಕೋ ವಿಲೇಜ್ ಅಕೌಂಟ್ ಓದೋದಕ್ಕೆ ಎಲ್ಲ ಕೂಡ ಇದರಲ್ಲೇ ಇದೆ ಅಂತ ಅನ್ನಿಸ್ತು. ಸೊ ನೋಡೋಣ, ಆದಷ್ಟು 50 ದಿನದೊಳಗಡೆ ಬುಕ್ ಪ್ಯಾಟರ್ನ್ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಬುಕ್ಕನ್ನ ಈ ತರ ಹೊಸ್ತಾಗಿದೆ, ಇದನ್ನ ಹಳೇದಾಗಿ ಮಾಡಿ ಇದ್ರಲ್ಲಿರೋ ಜ್ಞಾನನ ಅಳವಡಿಸ್ಕೊಬೇಕಾಗಿರೋದು ನನ್ನ ಕರ್ತವ್ಯ. ಸೊ ನೋಡಿದ್ರಲ್ಲ ಗೈಸ್, ಆ ಬುಕ್ಕು ಯಾವ ತರ ಇದೆ ಅಂತ ಡೀಟೇಲ್ ಆಗಿ ನಿಮ್ಗೆ ಹೇಳಿದೀನಿ. ಡೀಟೇಲ್ ಆಗಿ ಹೇಳಿಲ್ಲ ಅಂದ್ರೂ ಸ್ವಲ್ಪನಾದ್ರೂ ಹೇಳಿದೀನಿ. ಸೊ ಆ ಬುಕ್ಕು ಪೇಜ್ ಎಷ್ಟಿದೆ ಮತ್ತೆ ಬುಕ್ಕನ್ನ ತಗೊಳ್ಳೋದಲ್ಲ ಮೇನ್, ಆ ಬುಕ್ಕಲ್ಲಿರೋ ಪ್ರತಿಯೊಂದು ಹಳೆನೂ ಓದೋದ್ರಲ್ಲಿ ಇರೋದು ಮೇನ್. ಆ ಬುಕ್ದು ಪ್ರೈಸ್ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡೋಣ, ಓದ್ಬಿಟ್ಟು ಎಷ್ಟು ಸ್ಕೋರ್ ಮಾಡ್ತೀವೋ ನೋಡೋಣ ಏನು ಅಂತ. ನಾನು ಆಲ್ರೆಡಿ ಅದರಲ್ಲಿ ಒಂದು 50-60 ಪೇಜ್ನ ಓದಿದ್ದೀನಿ 3 ದಿನದಲ್ಲಿ. ಸೊ ನೋಡೋಣ ಯಾವ ತರ ಓದೋದು. ಇನ್ನು 50 ದಿನ ಅಷ್ಟೇ ಇರೋದು. 50 ದಿನದಲ್ಲಿ ಬುಕ್ನ ಫುಲ್ ಮುಗಿಸ್ಬೋದು ಅನ್ನೋದೇ ಒಂದು ಇದು. ನೋಡೋಣ, ಡೈಲಿ ಒಂದು 6 ಅವರ್ ಓದ್ರೂ ಕೂಡ ಅಲ್ಲಿ ಅದೊಂದು ಬುಕ್ನ ಮುಗಿಸ್ಬೋದು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಆ ಬುಕ್ನ ಓದಿದ್ರು ಕೂಡ ಏನ್ ಅರ್ಥ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಕ್ಸಾಮ್ನ ಪಾಸ್ ಮಾಡ್ತೀವೋ ಇಲ್ವೋ ಅನ್ನೋದು. ಪೇಪರ್ 1 ಕೂಡ ಇದೆ ಅದೇ ಬುಕ್ಕಲ್ಲಿ, ಪೇಪರ್ 2 ಕೂಡ ಅಲ್ಲೇ ಇದೆ. ಸೊ ಬುಕ್ದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಾನು ನೋಡಿದ್ನೆಲ್ಲ ಫುಲ್ಲು ಎಲ್ಲರೂ ಡೀಪ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.